ಹಾಯ್ ಗಾಯ್ಸ್, ಸೊ ಇವತ್ತು ಕೂಡ ಒಂದು ಫಿಲ್ಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಏನಿಲ್ಲ ಅಂದರೆ ಬೆಳಗ್ಗೆ 7 ಗಂಟೆಗೆ ಶೋ ಇದೆ ಅಂತ ನಮ್ಗೆ ಹೇಳಿದರು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿಸಿ ರೆಡಿ ಆಗಿಬಿಟ್ಟು ಸೊ ರಾತ್ರಿ ನಿದ್ದೆ ಬರಲಿ ಫಿಲ್ಮ್ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ನೋಡ್ಬೇಕಂತ ಅನ್ಗೇಸಿ ಯಾವುದನ್ನ ಅಲ್ಲ ಒಂದು ಹೊಸ ಫಿಲ್ಮ್ ಫುಲ್ ಕ್ರೇಜ್ ಇರೋ ಫಿಲ್ಮ್ ನಾಳೆ ರಿಲೀಸ್ ಐತೆ ಅಂತಂದರೆ ನೈಟ್ ನಿದ್ದೆನೇ ಬರೋಗಿಲ್ಲ, ಹಂಗಿರ್ತೈತೆ. ನಮ್ಮ ಅದಕ್ಕೆ ಬೇಗ ಹೋಗ್ಬೇಕಂತ ಅನ್ಗೇಸಿ ಬೈಕ್ ಸ್ಟಾರ್ಟ್ ಮಾಡಿಗೇಸಿ ಸ್ಟ್ಯಾಂಡ್ ಹಾಕಿದ್ದು, ಸ್ಟ್ಯಾಂಡ್ ತೆಗೆದಿಗೇಸಿ ಆಯಿತು ಈಗ ಸರ್ರ ಅಂತ ಹೋಗ್ಬಿಡಮ್ ಜಲ್ದಿಗೇಸಿ. ಫಸ್ಟ್ ಶೋ ಫಸ್ಟ್ ಡೇ ಫಸ್ಟ್ ಟಿಕೆಟ್ ನಾವೇ ತಗೋಬೇಕಂತ ಅನ್ಗೇಸಿ ಅರ್ಸಲ ಬರ್ಸಲ ತೆಗೆದಿಗೇಸಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟು ಸೊ ಇಲ್ಲಿ ನನಗೆ ಒಂದು ಅರ್ಥ ಆಗವಲ್ತು. ಈಗ ಫಿಲ್ಮ್ ಅಂದ ತಕ್ಷಣ 6 ಗಂಟೆಗೆ ಎದ್ದಗೆಸಿ ಕುಂತ್ಕೊಂಡೆ, ಆದರೆ ಬೆಳಿಗ್ಗೆ ಎಕ್ಸಾಮ್ ಟೈಮ್ನಲ್ಲಿ ಓದ್ಬೇಕಂದ್ರೆ ಬುಕ್ ಹಿಡಿದ್ರೆ ಯಾಕೆ ಓದಂಗೆ ಆಗ್ತಿದ್ದಿಲ್ಲ, ಯಾಕೆ ಎದ್ದ ಈ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ ಬಿಡ್ರಿ. ಅದಕ್ಕೆ ಎಲ್ಲ ಬೆಳಗ್ಗೆ ಎದ್ದು ಬಿಟ್ಟಿದ್ವಲ್ಲ, ಫುಲ್ ಥಂಡಿ ಇತ್ತು. ಅದಕ್ಕೆ ನೀನೇ ಬೈಕ್ ಓಡಿಸಪ್ಪ ಮಾವನ ಹಿಂದೆ ಕುಂದ್ರತ್ನ ಅಂತ ಅನಿಗೇಸಿ ಆಯ್ತು. ಅದಕ್ಕೆ ಬೈಕ್ ಕೊಟ್ಟಿನಿ, ಅದನ್ನೇ ಸರ ಅಂತ ಓಡ್ಸೋಕೈತಿ. ನನಗೆ ದಾರಿಯಲ್ಲಿ ಹೋಗ್ತಾ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ನ ಹೋಗ್ಕಕ್ಕೆ ಸ್ವಲ್ಪ ಬೆಟ್ಟೆಗೆ ಹೋಗ್ರಿ, ಟಿಕೆಟಿಗೆ ದುಡ್ಡು ಕೊಡ್ತಾನಂತ. ಸೊ ಇಲ್ಲಿದೆ ನೋಡ್ರಿ. ಸೊ ಈಗ ಟಿಕೆಟಿಗೆ ರೊಕ್ಕ ಕೊಡ್ತಾಯಿದ್ದೇನೆ. ಸೊ ಎಲ್ಲ ರೊಕ್ಕ ಜಗ್ಗೆ ಜಮಾ ಆಗಿಬಿಟ್ಟಾನೆ, ಯಾಕಂದ್ರೆ ಎಲ್ಲ ಭತ್ತ ಬೆಳೆದು ಎಲ್ಲ ಮಾರಿಬಿಟ್ಟಾನ, ಫುಲ್ ಸಾವ್ಕಾರ ಮಂದಿ ಆಗ್ಯಾನ. ಸೊ ಈಗ 600 ರೂಪಾಯಿ ಕೊಟ್ಟನ, 600 ರೂಪಾಯಿದಾಗ 3 ಟಿಕೆಟ್ ತೆಗಿಸ್ಬೇಕು. ಇನ್ನು ನಮ್ಮ 3 ಫ್ರೆಂಡ್ಸ್ ಬರ್ತಾರೆ. ಸೊ ಅಷ್ಟೊತ್ತ ಜಲ್ದಿ ಹೋಗಲ್ಲ ಅಂತ ಅನಿಗೇಸಿ ಫುಲ್ ಸ್ಪೀಡ್ ಆಗಿಬಿಡಿ ಅಂತ ಇದ್ದೆ. ಗಾಳಿ ನೋಡಿದ್ರೆ ಅಷ್ಟು ಫುಲ್ ಎ ಸಿ ಇತ್ತು, ಫುಲ್ ತಂಪಾಗಿಬಿಟ್ಟದ. ಇಂಥ ತಂಡ್ಯಾಗಿ ಹೋಗ್ತೈತಿ ನೋಡ್ರಿ ಸಿನಿಮಾ ನೋಡೋಕ್ಕೆ. ಸೊ ಆಲ್ರೆಡಿ ಬಂದುಬಿಟ್ಟಿವಿ ಥಿಯೇಟ್ರಿಗೆ. ನಾವು ಬಂದು ನೋಡ್ತೀವಿ ಫುಲ್ಲು ಸಿನಿಮಾ ಎಲ್ಲ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟದ. ಏನು ಮಾಡ್ಬೇಕು, ಒಬ್ಬರು ಜನ ಇಲ್ಲ. ನಾವು ನೋಡಿದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಏನೋ ಅನ್ಕೊಂಡು ನಿಧಾನ ಹೊಂಟಿವಿ. ಅಲ್ಲಿ ಕೇಳಿದ್ರೆ ಎಲ್ಲ ಸ್ಟಾರ್ಟ್ ಆಯ್ದಪ್ಪ ಅಂದ್ರೆ ಅದಕ್ಕೆ ಅರ್ಸಬರ್ಲಿ ಟಿಕೆಟ್ ತಾನಿಗೇಸಿ ಜಲ್ದಿ ಹೋಗ್ಬಿಡಮ್ ನಡಿಯಪ್ಪ ಆ ಕಡೆ. ಮತ್ತೆ ನಾವು ನೋಡಿದ್ರೆ ಫಸ್ಟ್ ಟಿಕೆಟು ಫಸ್ಟ್ ನಾವೇ ಹೋಗ್ತೀವಿ ಅಂತ ದಿವಾಕ್ ಮಾಡ್ಕೊಂತ ನಾವು ಬಂದೀವಿ. ಹೋಗಿ ಅಲ್ಲಿದ್ದ ಇಲ್ಲಿ ನೋಡಿದ್ರೆ ಆಲ್ರೆಡಿ ಜನ ಎಲ್ಲ ಬಂದ್ಗೇಸಿ ಕುಂತಂಬಿಟ್ಟಾರ. ಆಲ್ರೆಡಿ ಸಿನಿಮಾಗ್ನ ಸ್ಟಾರ್ಟ್ ಆಗಿಬಿಟ್ಟದ. ಏನು ಮಾಡ್ಬೇಕು, ಎಲ್ಲ ಟೈಟಲ್ಸ್ ಎಲ್ಲ ಬಿದ್ದು ಹೋಗ್ಬಿಟ್ಟವೆ. ನಾವು ನೋಡಿದ್ರೆ ಫುಲ್ಲು ಫಸ್ಟಿಂದ ನೋಡಿದ್ರೆ ಸಿನಿಮಾ ನೋಡಿದಾಗ ನಮ್ಗೆ ಮತ್ತೆ ಇಲ್ಲಿ ಇರ್ಬಿಡಿ. ಈಗ ಆಯ್ತು ಟಿಕೆಟ್ ತಗೊಂಬಿಟ್ಟಿವಿ, ಮತ್ತೆ ಏನಿಲ್ಲ ಇರೋಲ್ಲ, ಈಗ ನೋಡಿ ಹೋಗಲೇಬೇಕು. ಸೊ ಇನ್ನೂ ಹೀರೋ ಎಂಟ್ರಿ ಆಗಿದ್ದಿಲ್ಲ. ಸೊ ಈಗ ಹೀರೋ ಎಂಟ್ರಿ ಆಯಿತು, ಪುಷ್ಪರಾಜ್. ಇವಾಗ ಇಂಟ್ರೋಲಿ ಬಿಡ್ತೀವಿ. ಸೊ ಈ ಸಿನಿಮಾದ ಲೆಂತು 3 ತಾಸು 20 ಮಿನಿಟ್ಸ್ ಏನೈತೆ. ಸೊ ಅದಕ್ಕೆ ಇಂಟ್ರೋ ಲೇಟಾಗಿ ಬಿಡ್ತೀವಿ. ಸೊ ಇಲ್ಲಿ ಬಂದ್ರೆ ನೋಡ್ರಿ, ಬೆಂಗಳೂರಲ್ಲಿ ಇವತ್ತು ಹೇಳಿದಗೇಸಿ ಈಗಲೇ ಬಂದ. ನೀವು ನಿದ್ದೆ ಮಾಡೋನೆಲ್ಲ ಗೊತ್ತಿಲ್ಲ ಬಸ್ನಾಗ, ಹಂಗೆ ಬಂದ್ಬಿಟ್ಟನ. ಬಂದು ಇವಾಗ ನೋಡಪ್ಪ ನಿದ್ದೆ ಬರಕತ್ತಿದ, ನಿದ್ದೆ ಬಂದು ನಾನು ಇವಾಗ 2ನೇ ಭಾಗ ನೋಡೋಕೆ ಬಂದಿನಿ. ಇನ್ನು ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ ಮ್ಯಾಗ ಹೇಳ್ತೀನಿ. ಅಷ್ಟೊತ್ತನ ಮಾರ್ಕಿಂಗ್ ಕೇಳ್ರಿ. ಫಿಲಿಮ್ ಬಿಡ್ತೀವಿ. ಸೊ ಜನಗಳೆಲ್ಲ ಆಲ್ರೆಡಿ ಹೊರಗಡೆ ಕಾಯ್ತಾ ಇದ್ದಾರೆ. ನಾವು ಫಸ್ಟ್ ಶೋ ನೋಡಿದ್ವಲ್ಲ. ಸೊ ಇಲ್ಲಿ ಹೊರಗಡೆ ಹೋಗ್ಕೈತೀನಿ. ಈತ ನೋಡ್ರೆ ಬಾಣ ಹಚ್ಚಲೇಬೇಡ ಅಂತ ಬರೀ ಆಟ ಆಡ್ಸಕೈತೀನಿ. ಜಲ್ದಿ ಹಚ್ಚೋಲ್ಲ ಅಷ್ಟು ಅದಕ್ಕೆ ಕೈತ್ಬಿಟ್ಟಾನ. ಸಾಕೈತಿ. ಈ ಕಡೆ ಬಂದೆ, ಈ ಕಡೆ ಬರೋದು ಡಬ್ಬ ಅಂತ ಇಲ್ಲಿ ಹೋಯ್ದು. ಸೊ ಈಗ ಈ ಸಿನಿಮಾ ಹೆಂಗೈತೆ ಅಂದಿಗೆಸಿ ರಿವ್ಯೂ. ಸಿನಿಮಾ ಮಾತ್ರ ಸೂಪರ್ಬ್ ಆಗಿದೆ. ಸೊ ಸುಕುಮಾರ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಎಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಸೊ ಈ ಪಾರ್ಟ್ 1 ಕೂಡ ಹೆಂಗಿತ್ತು ಅದೇ ರೀತಿಯಾಗಿ ಈ ಸಿನಿಮಾ ಕೂಡ ತುಂಬ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅನ್ನೋದರಲ್ಲಿ ಮಾತೇ ಇಲ್ಲ. ಸೊ ನೀವು ಪಾರ್ಟ್ 1ನಲ್ಲಿ ಏನೇನು ಇಷ್ಟಪಟ್ಟಿದ್ರೆ ಅದು ಎಲ್ಲಷ್ಟು ಇದರಲ್ಲಿ. ಸೊ ಈ ಮೂವಿ ಯಾಕೆ ಇಷ್ಟು ಚೆನ್ನಾಗಿದೆ ಅಂತಂದರೆ ಮೇನ್ ರೀಸನ್ ಇದಕ್ಕೆ ಅಲ್ಲು ಅರ್ಜುನ್ ಅವರು ಆ್ಯಕ್ಟಿಂಗ್ಗೆ ಮಾತ್ರ ಕಾರಣ. ಸೊ ಇದರಲ್ಲಿ ನೀವು ಈ ಫಿಲ್ಮ್ನಲ್ಲಿ ನೀವು ಅಲ್ಲು ಅರ್ಜುನ್ ಅವ್ರನ್ನ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ನೋಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರೋ ಕಾರಣ ಅಂತಂದರೆ ಮೇನ್ ರೀಸನ್ ಅಲ್ಲು ಅರ್ಜುನ್ ಅವರು. ಸೊ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಮತ್ತು ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಈ ಫಿಲ್ಮ್ ಹೆಂಗೈತೆ ಅಂದರೆ ವೈಲ್ಡ್ ಫೈರ್.